ಬಾಲಕಿಯನ್ನ ಪುಸಲಾಯಿಸಿ ಗುಡ್ಡಕ್ಕೆ ಕರೆದೊಯ್ದು ಸಾಮೂಹಿಕ ಅತ್ಯಾಚಾರವನ್ನು ನಡೆಸಲಾಗಿದೆ ಬೆಳಗಾವಿಯಲ್ಲಿ. 6 ತಿಂಗಳ ಹಿಂದೆ ಅತ್ಯಾಚಾರದ ವಿಡಿಯೋವನ್ನ ಕಿರಾತಕರು ಮಾಡಿಟ್ಕೊಂಡಿದ್ರಂತೆ. ವಿಡಿಯೋವನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿ ಮತ್ತೆ ಇದೇ ರೀತಿಯ ಕೃತ್ಯ ಎಸಗಿದ್ದಾರೆ. ಎಪಿಎಂಸಿ ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಪ್ರಕರಣ ದಾಖಲಾಗಿದೆ. 2 ಆರೋಪಿಗಳನ್ನು ಇದೇ ವಿಚಾರಕ್ಕೆ ಅರೆಸ್ಟ್ ಮಾಡಲಾಗಿದೆ. ಉಳಿದವರಿಗಾಗಿ ಈಗ ಶೋಧ ಕಾರ್ಯಾಚರಣೆ ಆಗ್ತಾ ಇದೆ. ಬೆಳಗಾವಿಯಲ್ಲಾಗಿರುವಂತಹ ಘಟನೆ ನೀವು ಕೂಡ ಈ ಕಿರಾತಕರ ಫೋಟೋವನ್ನು ಗಮನಿಸ್ತಾ ಇದ್ದೀರಿ. 6 ಜನ ಸೇರಿಕೊಂಡು ಬ್ಲ್ಯಾಕ್ ಮೇಲ್ ಮಾಡಿ ನಿರಂತರವಾಗಿ ಬಾಲಕಿಯ ಮೇಲೆ ಅತ್ಯಾಚಾರವನ್ನು ಎಸಗಿದ್ದಾರೆ. ಪದೇ ಬೆಳಗಾವಿಯಲ್ಲಿ ಈ ರೀತಿಯ ಘಟನೆಗಳಾಗ್ತಾ ಇರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ದಿಲೀಪ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿಲೀಪ್, ಮತ್ತೊಂದು ಸಾಮೂಹಿಕ ಅತ್ಯಾಚಾರ ಬೆಳಗಾವಿಯಲ್ಲಿ ಆಗಿರುವಂಥದ್ದು, ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ಈ ಅರೆಸ್ಟ್ ಆಗಿರುವಂತಹ 2 ಹಿನ್ನೆಲೆ ಏನು ಅಂತ ಹೇಳಿ. ತಾವು ಹೇಳ್ತಾ ಇದ್ರಿ ಏನಂತಂದ್ರೆ ಈ ತರ ಪದೇ ಆಗ್ತದೆ. ಹೌದು, ಈಗ ಕಡೆ 15 ದಿನಗಳ ಹಿಂದೆ ಈ ತರ ಒಂದಾಗಿತ್ತು, ಅದು ಒಂದು ಕೇಸ್ ರಿಜಿಸ್ಟರ್ ಆಗಿತ್ತು. ಆದ್ರೆ ಇವತ್ತು ಕುಂದಾನಗರಿ ಬೆಳಗಾವಿ ಮತ್ತೆ ಬೆಚ್ಚಿ ಬೀಳಿಸುವಂತ ಒಂದು ಘಟನೆ ಆಗಿರುವಂತದ್ದು. ಅದು ಪ್ರಮುಖವಾಗಿ ಏನಂದ್ರೆ ಓರ್ವ ಬಾಲಕಿ ಮೇಲೆ 6 ಜನರಿಂದ ಸಾಮೂಹಿಕವಾಗಿ ಅತ್ಯಾಚಾರ ಆಗಿರುವಂತದ್ದು ಮತ್ತು ಬೆಳಗಾವಿಯ ಹೊರಲದ ಕಾಕ್ತಿ ಪೊಲೀಸರ ಗುಡ್ಡದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಎಲ್ಲಾ ಕೂಡ ವಿಚಾರದಲ್ಲೂ ಕೂಡ ಬಹಳಷ್ಟು ಕುಲಂಕುಷವಾಗಿ ಬೆಳಗಾವಿ ನಗರ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಮೊದಲು ಏನ್ ತರ ಒಂದು ಏನು ಅತ್ಯಾಚಾರ ಮಾಡ್ತಾರೆ ಅದನ್ನ ವಿಡಿಯೋ ಮಾಡಿಕೊಂಡು ಅದರ ಮುಖಾಂತರ ಅವ್ರನ್ನ ಬ್ಲಾಕ್ ಮೇಲ್ ಮಾಡಿದಂತ ದುಷ್ಕರ್ಮಿಗಳು ಎಲ್ಲರೂ ಕೂಡ ಈಗಾಗಲೇ ಅರೆಸ್ಟ್ ಆಗಿದ್ದಾರೆ. ಇನ್ನೂ ಮುಂದೆ 2 ರಿಂದ 3 ಜನ ಕೂಡ ಸಿಗ್ಬೇಕಾಗಿದೆ. ಆದ್ರೆ ಪ್ರಕರಣದ ಪ್ರಮುಖ ಆರೋಪಿಯನ್ನ A1 ಅಂತ ಹೇಳಿದ ಅವರನ್ನ ಬಂಧಿಸಿದ್ದಾರೆ. ಜೊತೆಗೆ ಈ ತರ ಆಗ್ತಾ ಇರೋದು ಯಾಕೆ, ಈ ತರ ಹೇಗೆ ಅಂತ ಎಲ್ಲ ವಿಚಾರನೂ ಕೂಡ ಪೊಲೀಸರು ಬಹಳಷ್ಟು ತನಿಖೆ ಮಾಡ್ತಾ ಇರುವಂತದ್ದು. ಪ್ರಯತ್ನ. ಓಕೆ, ಥ್ಯಾಂಕ್ ಯು ದಿಲೀಪ್ ತಮ್ಮೆಲ್ಲ ಮಾಹಿತಿಗಾಗಿ. ಬೆಳಗಾವಿ ಹೊರವಲಯದ ಕಾಕತಿ ಗುಡ್ಡದಲ್ಲಿ ಈ ಘಟನೆ ನಡೆದಿರುವಂಥದ್ದು. 6 ತಿಂಗಳ ಹಿಂದೆ ಮೊದಲ ಬಾರಿಗೆ ಅತ್ಯಾಚಾರ ಮಾಡಿ ಅದನ್ನು ವಿಡಿಯೋ ಸೆರೆ ಹಿಡಿದುಕೊಂಡು ಅದನ್ನು ವೈರಲ್ ಮಾಡೋದಾಗಿ ಬೆದರಿಸಿ ಮತ್ತೆ ಅತ್ಯಾಚಾರವನ್ನು ಎಸಗಿದ್ದಾರೆ ಅಂಥೇಳಿ ಈಗ ಆ ಸಂತ್ರಸ್ತ ಬಾಲಕಿ ಏನಿದ್ದಾರೆ ದೂರನ್ನು ಕೊಟ್ಟಿದ್ದಾರೆ. ದೂರಿನ ಅನ್ವಯ ಈಗ 2 ಅರೆಸ್ಟ್ ಮಾಡಿರುವಂಥದ್ದು. ಇನ್ನು 4ವರಿಗಾಗಿ ತೀವ್ರ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ಎಪಿಎಂಸಿ ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಕೇಸ್ ಕೂಡ ದಾಖಲಾಗಿದೆ.